नहीं, अभी अभी तो आपने बताया था वो। नहीं, आपने अभी तो बोला था कि 500 ही लिमिट है वोचर का। वो हमारा भाई ಕಲ್ಕತ್ತಾ ಏರ್ಪೋರ್ಟ್ ಬಂದಿದ ತಕ್ಷಣ ನಮ್ಮ ಬ್ಯಾಗ್ ಕ್ಲೈಮ್ ಮಾಡ್ತಿದ್ದಾಗ ನಮ್ಮ ಬ್ಯಾಗ್ ಚಿಕ್ಕ ಬ್ಯಾಗ್ ಒಂದು ಹರಿದೋಗಿತ್ತು ಅಂದ್ರೆ ನಿಂತ್ಕೊಂಡು ಗಗನ ಸುಕ್ಕಿ ನೋಡ್ತಾವ. ಸರ್ರಸ್ ಹ್ಯಾಂಡ್ಸಮ್. ನೋಡಿ ನಮ್ಮ ಮನೆ ಹೊರಗಡೆ ಹೆಂಗೆ ಕಾಣಿಸ್ತದೆ ಬೆಳಗ್ಗೆ. ನೋಡಿ ಇವತ್ತು ನಾವು ಕಾರ್ ಬುಕ್ ಮಾಡಿದ್ದೀವಿ. ಇವಾಗ ಆಗಿದೆ ಟೈಮು 6 ಗಂಟೆ. ಫ್ಲೈಟ್ ಎಷ್ಟು ಗಂಟೆಗೆ ಇರೋದು? 9:40 ನಮ್ಮ ಫ್ಲೈಟ್ ಇರೋದು. ಇವಾಗ ನಾವು ಹೋಗ್ತಾ ಇದ್ದೀವಿ ಇವತ್ತು ಕೋಲ್ಕತ್ತಾಗೆ. 1.5 ಗಂಟೆ ಬೇಕು ಹೋಗೋದಕ್ಕೆ. ಕಾರ್ ಬುಕ್ ಮಾಡಿದ್ದೀವಿ, ಇನ್ನೋವಾ ಕಾರು. ನಾವು ಎಷ್ಟು 4 ಜನ ಇದ್ದೀವಿ. ಹಿಂದೆಗಡೆ ಫುಲ್ಲು ಬಿಸಿಯಾಗಿ ಕೂತ್ಬಿಟ್ಟಿದ್ದೀವಿ. ಇನ್ನೆರಡು ಲಗೇಜ್ ಎಲ್ಲ ಇಟ್ಬಿಟ್ಟಿದ್ದೀವಿ. ಫ್ಲೈಟ್ ಇರೋದು 9:40ಕ್ಕೆ. ಒಂದು ಏನು ಚೈನಾ ಮತ್ತು ಇಲ್ಲಿ ಇಂಡಿಯಾಗೆ ಒಂದು ಡಿಫ್ರೆನ್ಸ್ ಏನು ಅಂದರೆ ಫ್ಲೈಟ್ಸಲ್ಲಿ ಡಿಜಿ ಹತ್ರ ಮಾಡ್ಕೊಂಬಿಟ್ಟು ನಮಗೆ ತುಂಬ ಇದಾಗ್ಬಿಟ್ಟಿದೆ. ಅಂದರೆ ಫುಲ್ಲು ಈಸಿ ಇಲ್ಲಿ. ಬಟ್ ಚೈನಾದಲ್ಲಿ ಡೊಮೆಸ್ಟಿಕ್ ಫ್ಲೈಟ್ಸ್ ಇದ್ರೂ ನಾವು ಇದು ಮಾಡಬೇಕಾಗುತ್ತೆ. ಅಂದರೆ ಸೆಕ್ಯೂರಿಟಿ ಚೆಕ್-ಇನ್ ಇರ್ಬೋದು ಅಥವಾ ಲೈನಲ್ಲಿ ಇರಬೇಕು, ಎಲ್ಲ ವೇಟಿಂಗ್ ಮಾಡಬೇಕಾಗುತ್ತೆ. ಸೊ ನಾವು ಹೋಗ್ತಾ ಇದ್ದೀವಿ ಕಲ್ಕತ್ತಾಗೆ ಫ್ಯಾಮಿಲಿ ಎಲ್ಲ. ಸೊ ಡಿಜಿ ಹತ್ರ ಮಾಡ್ಕೊಬಿಟ್ಟು ತುಂಬಾ ಈಸಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಈ ಥರ ಒಂದು ಚೈನಾದಲ್ಲೂ ಇಲ್ಲ, ನಾನು ನೋಡ್ದಂಗೆ ಚೈನಾದಲ್ಲೂ ಇಲ್ಲ ಡೊಮೆಸ್ಟಿಕ್ ಫ್ಲೈಟ್ಸ್ ಇದೆ. ಬರೀ ಇಂಡಿಯಾದಲ್ಲಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಸೈಡ್ ಬಂದರೆ ನಾರ್ಮಲ್ ಚೆಕ್-ಇನ್ನು, ನಾವು ಈ ಸೈಡಿಗೆ ಬಂದರೆ ಡಿಜಿ ಹತ್ರ ಮಾಡ್ಕೊಂಡು ಬಂದಿದ್ದು. ಆಕ್ಚುಲಿ ನಾವು ಹೋಗ್ತಾ ಇರೋದು ಇವಾಗ ಕೋಲ್ಕತ್ತಾಗ ಹೋಗ್ತಾ ಇದೀವಿ. ಏನಕ್ಕೆ ಕೋಲ್ಕತ್ತಾ ಹೋಗ್ತಾ ಇದೀವಿ ಅಂದ್ರೆ, ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಲ್ಲ, ನಮ್ಮ ಅಣ್ಣದು ಬಂದಿದ್ರು. ಇವಾಗ ನಮ್ಮ ಅಣ್ಣನ ಮದ್ವೆಗೆ ಹೋಗ್ತಾ ಇರೋದು ನಾವು. ಸೊ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ. ಬಟ್ ಇದು ಇವತ್ತು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾನು ಡೊಮೆಸ್ಟಿಕ್ ಫ್ಲೈಟ್ ತಗೋತಾ ಇರೋದು. ನೋಡೋಣ ಯಾವ ತರ ಇರೋದು. ಮೊದಲನೇ ಫ್ಲೈಟು ನಮ್ಮ ಫ್ಯಾಮಿಲಿ ಜೊತೆ ನಾನು ಹೋಗ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್. ಇವಾಗ ನಾವು ಕೂತಿದ್ದೀವಿ. ನಮ್ಮ ತಂದೆ ಒಂದು ವರ್ಡ್ ಹೇಳ್ಕೊಟ್ಟು ಗಗನ ಸಖಿ ಅಂತ ಏರ್ ಹಾಸ್ಟೆಸ್. ಇದುವರೆಗೂ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡಿದಾಗ ಗ್ಯಾಪ್ ಮಾಡ್ಕೊತೀನಿ. ಎಲ್ಲ ನೋಡಿ ಗಗನ ಸಖಿ ಹೋಗ್ತಾ ಇದ್ದಾರೆ ಅಂತ. ನಿಲ್ಸು ಬಾ. ಇವಾಗ ನಾವು ಕೂತಿದ್ದೀವಿ. ನಮ್ಮ ತಂದೆ ಒಂದು ವರ್ಡ್ ಹೇಳ್ಕೊಟ್ಟು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಅರ್ಥ ಆಗ್ತಿಲ್ಲ. ಇವಾಗ ನಾವು ಲ್ಯಾಂಡ್ ಆಗಿದ್ದೀವಿ. ಎಷ್ಟು ಟೈಮು? 11:15 ಅಲ್ಲ? 11:20ಗೆ ನಾವು ಗೋವಾದಲ್ಲಿ ಲ್ಯಾಂಡ್ ಆಗಿದ್ದೀವಿ. ಸೊ ಇಲ್ಲಿಂದ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇದೆ ಇವತ್ತು ಕೋಲ್ಕತ್ತಾಗೆ. ಜೀವನದಲ್ಲಿ ಮೊದಲನೇ ಸರಿ ನಾನು ಅನುಭವಿಸಿದ್ದೇನು ಹೇಳಿ, 2 ಟೈಮ್ ಲ್ಯಾಂಡಿಂಗ್ ಮಾಡಿದ್ರು. ಏನು ಹೇಳಿದವರು? ಗೋ ಅರೌಂಡ್ ಮಾಡಿದ್ದು. ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಗೋ ಅರೌಂಡ್ ಲ್ಯಾಂಡಿಂಗ್ ಏನೋ ಅಂದ್ರು ಕಣ. ಏನಂದ್ರು ಲ್ಯಾಂಡಿಂಗ್ ಇಶ್ಯೂಸ್ ಅಂತ, ಏನೋ ಒಂದು ಆಪರೇಷನಲ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು 2 ಸರಿ ಲ್ಯಾಂಡಿಂಗ್ ಮಾಡಿದ್ರು ಅವರು. ಡಗ್ 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 ಅಂತ ಇತ್ತು. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋರು. ಸ್ನೇಹಿತರೆ, ವೆಲ್ಕಮ್ ಟು ಇಂಡಿಗೋ. ಫ್ಲೈಟ್ ಡಿಲೇ ಆಗ್ಬಿಟ್ಟಿದೆ. ಇಷ್ಟೊತ್ತಿಗೆ ನಾವು ಆಲ್ರೆಡಿ ಫ್ಲೈಟ್ ಅಲ್ಲಿ ಇರ್ಬೇಕಾಗಿತ್ತು, ಬಟ್ 1 ಗಂಟೆ ಡಿಲೇ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಗೋವಾ ಏರ್ಪೋರ್ಟ್ ಅಲ್ಲಿ ಕುತ್ಕೊಂಡು ಕಾಯ್ತಾ ಇದೀವಿ. ಏರ್ ಹಾಸ್ಟೆಸ್ಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಗೊತ್ತಾ? ಇಲ್ಲ, ಗೆಸ್ ಮಾಡು. ಗೆಸ್ ಮಾಡೋ. ಗೊತ್ತೇ. ಗಗನ ಸಖಿ. ಅದೇ ನೀನ್ ಗಗನ ಸಖಿಗಳನ್ನ ನೋಡ್ಕೊಂಡ್ ಕುತ್ಕೊಂಡಿದ್ನಲ್ಲ ಅಲ್ಲಿ. ಅಲ್ಲ, ಬೆಲ್ಟ್ ಹಾಕೋದ್ ಕಲಿಸ್ತಿದ್ರೆ ಎಲ್ಲ ಸುಳ್ಳು. ಈ ತರ ನೋಡಕ್ ಆಗತ್ತಾ? ಬೆಲ್ಟ್ ಹಾಕೋದ್ ಅವ್ರು ಕಲಿಸ್ತಿದ್ರೆ ಹಿಂಗ್ ಹಾಕ್ಬೇಕು, ಹಿಂಗ್ ಒಳಗ್ ಹೋಗುತ್ತೆ, ಹಿಂಗ್ ಕೆಳಗ್ ಬರುತ್ತೆ, ಹಿಂಗ್ ಹಾಕ್ತಿದ್ವಿ. ಇವನ್ ಮುಂದೆ ಕೂತಿದ್ದ, ನಾನು ಇವನ್ ಸೀಟ್ ಹಿಂದೆ ಅಲ್ಲ, ಹಿಂದೆ ಕೂತಿದ್ದೆ ನಾನು.
ಅಯ್ಯೋ ಬೇಡ, ನಾನು ಹಿಂದ ಇದೆ ಲಾಸ್ಟ್ ಸೀಟಲ್ಲಿ. ನಾನು ಹಿಂಗ್ ನೋಡ್ತಿದ್ರೆ ನನಗ್ ನೋಡ್ತಿದ್ದ ಅವ್ನು ಹಿಂಗೇ ನೋಡ್ತಾ, ಅವ್ನು ಏರ್ ಹಾಸ್ಟೆಸ್ಗಳನ್ನ ಅಲ್ಲ ಗಗನ ಸಖಿಗಳನ್ನ ನೋಡ್ಕೊಂಡ್ ಕೂತ್ಬಿಟ್ಟಿದ್ದಾನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಸ್ನೇಹಿತರೆ, ಕೊನೆಗೂ ನಮ್ಮ ಇಂಡಿಗೋ ಫ್ಲೈಟ್ ಬಂದೇ ಬಿಡ್ತು. ಡಿಲೇ ಮಾಡಿದ್ರು, ಬಂದ್ಬಿಡ್ತು. 1:15 ಇದ್ದಿದ್ದು 1:40 ಅಂದ್ರೆ 2 PM ವರೆಗೂ ಡಿಲೇ ಮಾಡಿದ್ರು. ಇವಾಗ ಬೋರ್ಡ್ ಆಗ್ತಾ ಇದೀವಿ. ಡಿಜಿ ಹತ್ರ ಮಾಡ್ಸಿದ್ ಏನು ಅಂದ್ರೆ ಆರಾಮಾಗಿ ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದಾರೆ. ಒಳ್ಳೇದಾಯ್ತು ಡಿಜಿ ಹತ್ರ ಇದ್ರಲ್ಲಿ. ಅಪ್ಪಂಗೆ ಗೊತ್ತಾಗ್ತಿಲ್ಲ ಹೆಂಗ್ ಹಾಕ್ಬೇಕಂತ. ಅದಕ್ಕೆ ಹೇಳೋದು, ಹೇಳ್ಕೊಡ್ತಿದ್ದಾಗ ಗಗನ ಸಖಿನ ನೋಡ್ಬೇಡಿ, ಬೆಲ್ಟ್ ನ ನೋಡಿ ಅಂತ. ಗಗನ ಸಖಿನ ನೋಡ್ಕೊಂಡು ಕೂತ್ಕೊಂಡ್ರೆ ಹಂಗೆ ಈ ನಂದದು, ಈ ಕಡೆ ಒಂದ್ ನಂದು, ಇಲ್ಲಿದೆ ನಿಮ್ದು. ಅಂದ್ರೆ ನಿಂತ್ಕೊಂಡು ಗಗನ ಸಖಿ ನೋಡ್ತಾವ. ಸಾಕು ಕುತ್ಕೊಳ್ಳೋ, ಯಾಕೆ ನಿಂತ್ಕೊಂಡಿದ್ಯಾ ನೀನು? ಸೊ ಸ್ನೇಹಿತರೆ, ವೆಲ್ಕಮ್ ಟು ಕೋಲ್ಕತ್ತಾ. ಹೌದು, ಇವಾಗ ಆಗಿದೆ ಟೈಮು 4:15, 1 ಗಂಟೆ ನಾವು ಲೇಟಾಗಿ ಬಂದಿದ್ದೀವಿ, ಡಿಲೇ ಬಂದಿದ್ದೀವಿ. ನೋಡಿ, ಇಲ್ಲಿ ಬಂದಿದ ತಕ್ಷಣ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ನಾವೆಲ್ಲ ಒಂದು ಮಾಸ್ಕ್ ಹಾಕೊಂಡು ಬಂದಿದ್ದೀವಿ. ಬಂದಿದ ತಕ್ಷಣ ಇಲ್ಲಿ ನಾವು ಮಾಸ್ಕ್ ಹಾಕೋತಾ ಇದ್ದೀವಿ. ಏನಕ್ಕಂದ್ರೆ ಕಲ್ಕತ್ತಾದಲ್ಲಿ ಪ್ರೆಸೆಂಟು AQI ಲೆವೆಲ್, ಏರ್ ಕ್ವಾಲಿಟಿ ಇಂಡೆಕ್ಸ್ ಇರುತ್ತಲ್ಲ, ಅದು ಬಂದ್ಬಿಟ್ಟು 318 ಇದೆ. ಇದು ಯಾವ ಥರ ಹ್ಯಾಂಡಲ್ ಮಾಡಿರೋದು ಇದು. ಕೋಲ್ಕತ್ತಾಗೆ ಬಂದಿದ ತಕ್ಷಣ ಬ್ಯಾಗೇಜ್ ತಗೋತಾ ಇದ್ವಿ, ಎಲ್ಲ ಅರ್ಧ ಹಾಕ್ಬಿಟ್ಟಿದ್ದಾರೆ ಫುಲ್ಲು. मालूम नहीं संग कर लेते सर। ये सब अलग अलग पॉलिसी है इसका। हर चीज़ का मैं नहीं बोल रही हूँ कि हर चीज़ का डैमेज ही 500 होता है। मैंने कब बोला कि आपको लेना ही पड़ेगा 500? मैं तुमको ऑप्शन दे रही हूँ कि आप ऑनलाइन कंप्लेन करो, आपको अगर 2000 मिल रहा है तो आप ले लो। हमारे हाथ में नहीं है सर, हम हर चीज़ को क्रॉस नहीं कर सकते, हमारा लिमिट है। वही तो बोल रही हूँ ना मैं सर, मैं तो आपको ज़बरदस्ती नहीं कर रही हूँ। नहीं, अभी तो आपने बताया था वो उनको एक ही चीज़ बोले जा रहे हैं। नहीं, आपने अभी तो बोला था कि 500 ही लिमिट है वोचर का। वो हमारा 500 ठीक है, फिर ಮೇಡಮ್ ಕಂಪ್ಲೇಂಟ್ ওটা ছবি তুলে গ্রুপে পোস্ট করো, সিসিএমএস গ্রুপে পোস্ট করো, দেবশ্রীকে ট্যাগ করো, ট্যাগ করে বলো যে কালেকশন ব্যাগ রিলিজ অন ব্যাগ। ও নিচে থেকে স্টাফ পাঠাবে, ব্যাগটা ওর হাতে দিয়ে পাঠিয়ে দেবে। हाँ, ಕಲ್ಕತ್ತಾ ಏರ್ಪೋರ್ಟ್ ಬಂದಿದ ತಕ್ಷಣ ನಮ್ಮ ಬ್ಯಾಗ್ ಕ್ಲೈಮ್ ಮಾಡ್ತಿದ್ದಾಗ ನಮ್ಮ ಬ್ಯಾಗ್, ಚಿಕ್ಕ ಬ್ಯಾಗ್ ಒಂದು ಹರಿದೋಗಿತ್ತು, ಅದು ಬಟ್ಟೆಯಿನ ಬ್ಯಾಗು. ಸೊ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ಅವ್ರು ಏನು ಅಂದರೆ, ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಹರಿದೋಗಿರೋ ಇದಕ್ಕೆ ರಿಪೇರಿಂಗ್ ಮಾಡಿಕೊಡ್ತಾರೆ. ರಿಪೇರಿಂಗ್ ಮಾಡೋರು ಇವಾಗ ಏರ್ಪೋರ್ಟಲ್ಲಿ ಇಲ್ಲ, ಅದಕ್ಕೋಸ್ಕರ ರಿಪೇರಿಂಗ್ ಮಾಡೋರು ಇವಾಗ ಏರ್ಪೋರ್ಟಲ್ಲಿ ಇಲ್ಲ, ಅದಕ್ಕೋಸ್ಕರ ನಾವು ವೋಚರ್ ಕೊಡ್ತೀವಿ ಅಂತ 500 ರೂಪಾಯಿ, ಬರೀ 500 ರೂಪಾಯಿ ವೋಚರ್ ಕೊಟ್ಟರು ಆ ಹರಿದೋಗಿರೋ ಬ್ಯಾಗಿಗೆ. ಆ 500 ರೂಪಾಯಿಗೆ ಆ ಬ್ಯಾಗ್ ಬರುತ್ತಾ? ಬ್ಯಾಗ್ ತಗೊಂಡಿರೋದೇ 2-2.5 ರೂಪಾಯಿ. ಟ್ಯಾಕ್ಸಿ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬ್ಯಾಗ್ ಎಲ್ಲ ಇಟ್ಟಿದ್ದೀವಿ ಒಳಗೆ. ದಿ ನೆಕ್ಸ್ಟ್ ಡೇ ನೋಡಿ, ಇವತ್ತು ಕೋಲ್ಕತ್ತಾದ ಏರ್ ಕ್ವಾಲಿಟಿ ಇಂಡೆಕ್ಸ್ AQI 268 ಇರೋದು. ನಿನ್ನೆ 318 ತೋರಿಸ್ತಾ ಇತ್ತು. ಡೈರೆಕ್ಟ್ ಬಂದ್ಬಿಟ್ಟು ಮಲಗಿದ್ದೇನು ಅಂದ್ರೆ, ನಾವು ಇವಾಗ ಎದ್ದಿದ್ದೀವಿ. ಇವಾಗ ಆಗಿದೆ ಟೈಮು 11 ಗಂಟೆ. ಇವತ್ತಿದೆ ನಮ್ಮ ಅಣ್ಣಂದು ಹಲ್ದಿ ಸೆರೆಮನಿ. ಬನ್ನಿ ಹೋಗ್ಬಿಟ್ಟು ನೋಡೋಣ. ಇದೇ ನಮ್ಮ ರೂಮು. ಒಂದು ಚಿಕ್ಕದಾಗ ಒಂದು ಸ್ಟೇ ಮಾಡಿದ್ವಿ. ಮಾಸ್ಕ್ ತಗೊಂಡಿದ್ದೀನಿ, ಹೋಗೋಣ. ಇಲ್ಲಿ ಮಾಸ್ಕ್ ಇಲ್ದಂಗೆ ಆಗಲ್ಲ ಗುರು. ನೋಡಿ, ಇವತ್ತು ನಾನು ಮತ್ತೆ ಇವನು ಇಬ್ರು ಎಲ್ಲೋ ಹಾಕೊಂಡು ಹೋಗಿದ್ದೀವಿ. ಆಕ್ಚುಲಿ ನಾನು ನಿಮಗೆ ನಮ್ಮ ಅಣ್ಣಂಗೆ ತೋರಿಸಿಲ್ಲ ಅಲ್ವಾ? ಬನ್ನಿ ತೋರಿಸ್ತೀನಿ. ಅವ್ನು ಆಲ್ರೆಡಿ ಹೋಗಿದ್ದಾನೆ ಅಲ್ಲಿ. ನಮ್ಮ ಅಣ್ಣಂಗೂ ಮತ್ತೆ ನಮ್ಮ ಅತ್ತಿಗೆ ಬನ್ನಿ ತೋರಿಸ್ತೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೂ ತೋರಿಸಿಲ್ಲ ನಿಮಗೆ. ನಮ್ಮ ಅತ್ತಿಗೆ ಬಂದ್ಬಿಟ್ಟು ಕೋಲ್ಕತ್ತಾದವರು. ನಮ್ಮ ಊರು ತುಮಕೂರು. ಹೌದು, ಎಷ್ಟೋ ಜನ ಭಾಳಷ್ಟು ಜನ ಕೇಳ್ತಾ ಇರ್ತೀರಾ ಯಾವುದು ಊರು ಅಂತ. ನಮ್ಮೂರು ತುಮಕೂರು. ಸೊ ತುಮಕೂರಿಂದ ನಾವು ಕೋಲ್ಕತ್ತಾಗೆ ಫ್ಲೈಟ್ ಎತ್ಕೊಂಡ್ ಬಂದಿದ್ದು. ಎಷ್ಟು ಗಂಟೆ ಆಯ್ತು? 4:30 ಬಂದಿದ್ದೇನೆ. 4:30 ಅಲ್ಲ, ಆಚೆ ಬರೋ ಜೊತೆಗೆ 5:30 ಆಯ್ತಲ್ಲ, ಅದು ಬ್ಯಾಗೇಜು. ಆಕ್ಚುಲಿ ಇಲ್ಲಿ ಈಸ್ಟರ್ನ್ ಸೈಡ್ ಅಲ್ವಾ ಇದು? ವೆಸ್ಟ್
ವೆಸ್ಟರ್ನ್ ಸೈಡ್ ಆಕ್ಚುಲಿ ವೆಸ್ಟರ್ನ್ ಇಂಡಿಯಾದಲ್ಲಿ ಕತ್ಲಾಗೋದು ಬೇಗ ಸ್ವಲ್ಪ. ಸೊ ನಿನ್ನೆ ನಾವು ರಾತ್ರಿ 5:30 ಬಂದಿದ್ದು, ಸಂಜೆ 5:30 ಬಂದಿದ್ದು, ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು ಅಲ್ವಾ? ಹೌದು. ನೋಡಿ ಹೇಗಿದೆ ಕೋಲ್ಕತ್ತಾ. ಕೆಲಸ ಮಾಡ್ತಾ ಇದಾರೆ ಆಲ್ರೆಡಿ ಇವರೆಲ್ಲ, ಚಿಕ್ಕ ಹುಡುಗರೆಲ್ಲ ಸ್ಕೂಲ್ಗೆ ಹೋಗ್ತಾ ಇದಾರೆ. ಕೋಲ್ಕತ್ತಾದ ಟ್ಯಾಕ್ಸಿ ನೋಡಿ, ಕೋಲ್ಕತ್ತಾದ ಟ್ಯಾಕ್ಸಿ ನೋಡಿ ಯಾವ ತರ ಇದೆ. ಎಲ್ಲೋ ಡರ್ಟಿ ಫೆಲೋ. ನಾವಿವತ್ತು ಹಲ್ದಿರೋದಕ್ಕೆ ನಾವು ಎಲ್ಲೋ ಡರ್ಟಿ ಫೆಲೋ ಆಗ್ಬಿಟ್ಟಿದೀವಿ. ಸೇಮ್ ಬಟ್ ಡಿಫರೆಂಟ್. ಆಕ್ಚುಲಿ ಇವತ್ತು ನೆನ್ನೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಇದಿಲ್ಲ, ಧೂಳಿಲ್ಲ. ಸೊ ಅದಕ್ಕೆ ಮಾಸ್ಕ್ ಹಾಕಿಲ್ಲ ನಾವು. ನಿನ್ನೆ ಬ್ರೀತ್ ಮಾಡ್ತವಾಗ ಇದ್ದು ಚೆಸ್ಟ್ ಪೇನ್ ಆಗಿರೋದು, ಚೆಸ್ಟ್ ಪೇನ್ ಮತ್ತೆ ಅದು ಫೀಲ್ ಆಗ್ತಿತ್ತು ಸ್ಮೆಲ್. ಫ್ಲೈಟ್ ಇಂದ ಬರ್ತಿದಾಗ ನಾವು ನೋಡಿದ್ ಕೆಳಗೆ, ಮೇಲಿಂದ ನೋಡಿದ್ವಲ್ಲ ಕೆಳಗೆ, ನಾನು ಏನು ಮಾಯಿಸ್ಟ್ ಹಿಂಗಿದೆಯಲ್ಲ, ಏನು ಮಳೆ ಗಿಳೆ ಬರ್ತಿದ್ಯೋ, ಚಳಿ ಇರ್ಬೇಕೇನೋ ಅಂತ ಅನ್ಕೊಂಡೆ. ಧೂಳು. ಸೊ ಸ್ನೇಹಿತರೆ ನೋಡಿ ಕಲ್ಕತ್ತಾ ಪೊಲೀಸ್ ಯಾವ ತರ ಡ್ರೆಸ್ ಹಾಕ್ತಾರೆ ಅಂತ. ಸರ್ರಸ್ ಹ್ಯಾಂಡ್ಸಮ್. ನೋಡಿ ಸ್ನೇಹಿತರೆ, ನಾವ್ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ನನ್ಗೆ ಇಲ್ಲಿ ಒಂದು ಬೋರ್ವೆಲ್ ಕಾಣಿಸ್ತು. ಇದು ಹಳೇ ಕಾಲದಲ್ಲಿ ನಮ್ ಕಡೆ ಎಲ್ಲ ಇರ್ತಾ ಇತ್ತು, ಅದೇ ತರ ಇಲ್ಲಿ ಇನ್ನ ಯೂಸ್ ಮಾಡ್ತಾನೆ ಇದೆ. ನೋಡಿ ನೀರ್ ಬರುತ್ತಾ ಇಲ್ವೋ ಟ್ರೈ ಮಾಡೋಣ ಬನ್ನಿ. ಬರ್ತಾ ಇದೆ, ನೀರ್ ಬರ್ತಾ ಇದೆ. ಸೊ ಇದ್ರಲ್ಲಿ ಕುಡಿಬಹುದು ನೀರು, ಅದ್ರಲ್ಲಿ ಏನಾರ ತೊಳೆಯೋದಿದ್ರೆ ತೊಳೆಯಬಹುದು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಹೇಗಿದೆ ನೋಡಿ, ನೀವು ನೋಡಿ ಸ್ಕೂಲ್ ಹುಡುಗರೆಲ್ಲ ಹೆಂಗಿದ್ದಾರೆ. Hello guys. 2000 years later.